ಮಾತು ಮುಂದುವರಿಸೋಣ ಸರ್. ನಮ್ಮ ಜೊತೆಗೆ ಡಾಕ್ಟರ್ ದತ್ತುಪ್ರಸನ್ನ ಪಾಟೀಲ್ ಕೂಡ ಕನೆಕ್ಟ್ ಆಗಿದ್ದಾರೆ ಫೋನಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್ ಈಗ ಎಲ್ಲೆಲ್ಲೂ ಗದಗಿನದೇ ಸುದ್ದಿ, ಲಕ್ಕುಂಡಿ KGF ತರ ಚಿನ್ನದ ನಾಡು ಅನ್ನುವಂಥದ್ದಾಗಿದೆ ಈಗ. ಜೊತೆಗೆ ಕಪ್ಪದ ಗುಡ್ಡವೂ ಕೂಡ ಹಂಗ ಹೆಸರು ಕೇಳಿ ಬರ್ಲಿಕ್ಕತ್ತದ. ಗದಗು ನಿಮಗೆ ಗೊತ್ತಿರೋ ಹಂಗ ಅಫ್ಕೋರ್ಸ್ ನೀವು ಇತಿಹಾಸ ತಜ್ಞರು ಹೌದು, ಜೊತೆಗೆ ಇತಿಹಾಸ ಪಾಠಕರು ಹೌದು. ನಮ್ಮ ವೀರನಾರಾಯಣ ದೇವಸ್ಥಾನ ಆಗಿರ್ಬೋದು, ತ್ರಿಕುಟೇಶ್ವರ ಆಗಿರ್ಬೋದು, ಈ ಲಕ್ಕುಂಡಿಯ ಅನೇಕ ದೇವಸ್ಥಾನಗಳು, ಬಸದಿಗಳು ಮತ್ತು ಬಾವಿಗಳು, ಇಲ್ಲಿ ಒಂದು ಚಿನ್ನ ಲಕ್ಕುಂಡಿಯ ಗ್ರಾಮದಲ್ಲೇ ಚಿನ್ನ ಸಿಕ್ತು ಅನ್ನುವಂಥದ್ದು. ಜೊತೆಗೆ ಕಪ್ಪತ್ತ ಗುಡ್ಡವೂ ಕೂಡ ಅಷ್ಟೇ ಚಿನ್ನಕ್ಕೆ ಹೆಸರುವಾಸಿ ಆಗ್ತಿದೆ. ಕಪ್ಪತ್ ಗುಡ್ಡದಲ್ಲೇ ಇದೆ ಹಳದಿ ಲೋಹ ಅಂತ ಈಗ ಹೇಳ್ತಿದ್ದಾರೆ. ಏನು ಸರ್ ನಿಮ್ಮ ರಿಯಾಕ್ಷನ್? ಹೌದು, ಈಗ ಒಬ್ಬ ಇತಿಹಾಸದ ವಿದ್ಯಾರ್ಥಿಯಾಗಿ ನಾನು ಹೇಳೋದೇನು ಅಂತಂದ್ರೆ, ನಮ್ಮ ಕೌತಾಳೇಶ್ವರ ದೇವಸ್ಥಾನ ಅಂತ ನಮ್ಮ ಶಾಸನಗಳಲ್ಲಿ ಉಲ್ಲೇಖ ಸಿಗ್ತದೆ. ಆ ಕೌತಾಳೇಶ್ವರ ದೇವಸ್ಥಾನದಲ್ಲಿನೇ ಹೊಯ್ಸಳರ ಕಾಲದಲ್ಲಿ ಮತ್ತು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಲಕ್ಕುಂಡಿಯಲ್ಲಿ ಟಂಕಶಾಲೆ ಇತ್ತು ಅಂತ ಕೆಲವು ಉದಾಹರಣೆಗಳು ನಮಗೆ ಸಿಗ್ತಾ ಇದೆ. ಜೊತೆಗೇನೆ ಬಂಗಾರದ ನಾಣ್ಯಗಳು ಕೂಡ ಹಿಂದಕ್ಕೆ ಲಕ್ಕುಂಡಿಯಲ್ಲಿ ಸಿಕ್ಕಿದ್ದು. ಅದನ್ನ ಹೆಬ್ಸೂರು ಮಾಸ್ತರ್ ಅನ್ನೋರು ಇಂದಿರಾ ಗಾಂಧಿ ಅವರಿಗೆ ಕೊಟ್ಟರು. ಅದು ನ್ಯಾಷನಲ್ ಮ್ಯೂಸಿಯಂ ದಿಲ್ಲಿಯಲ್ಲಿ ಕೂಡ ಇದೆ. ಅಂದ್ರೆ ಸುತ್ತಮುತ್ತಲೂ ಇಲ್ಲಿ ಬಂಗಾರದ ನಿಕ್ಷೇಪಗಳು ಇರಬಹುದು ಅನ್ನೋದನ್ನ ಒಂದ್ ಸ್ವಲ್ಪ ನಾವು ಕನೆಕ್ಟ್ ಮಾಡಬಹುದು. ಇದು ಒಂದು ವಿಚಾರ. ಆದ್ರೆ ಇದ್ರ ಜೊತೆಗೇನೆ ಲಕ್ಕುಂಡಿಯ ಸಮೀಪ ಇರುವಂತಹ ಕಪ್ಪದ ಗುಡ್ಡದಲ್ಲಿ ಬಂಗಾರದ ನಿಕ್ಷೇಪಗಳು ಕೂಡ ಇದ್ವು ಅಂತ ಹೇಳಿ ಈಗ 1902ರಿಂದ 1902ರಿಂದ ಒಂದು 8 ವರ್ಷಗಳ ಕಾಲ ಏನಾಯ್ತು ಅಂತಂದ್ರೆ, ನಮ್ಗೆ ಕ್ಷಮಿಸಿ ನಂಗೆ ಇದು ಸರಿಯಾಗಿ ನೆನಪಾಗ್ತಾ ಇಲ್ಲ. ಈ ಬ್ರಿಟಿಷರ ಕಾಲದಲ್ಲಿ ಏನಾಯ್ತು ಅಂತಂದ್ರೆ, ಒಂದು 8 ವರ್ಷಗಳ ಕಾಲ ಇಲ್ಲಿ ಬೇರೆ ಬೇರೆ ಕಂಪನಿಗಳು, ಕಬಲಾಯತ್ ಕಟ್ಟಿ ಗೋಲ್ಡ್ ಮೈನ್ಸ್, ಧಾರವಾಡ ಗೋಲ್ಡ್ ಮೈನ್ಸ್ ಅಂತ ಹೇಳಿ ಬೇರೆ ಬೇರೆ ಗೋಲ್ಡ್ ಮೈನ್ಸ್ ಗಳು ಏನ್ ಮಾಡಿದ್ವು ಅಂತಂದ್ರೆ, ಇಲ್ಲಿ ಬಂಗಾರದ ನಿಕ್ಷೇಪಗಳನ್ನ ಅವು ಅಗತ್ತಗದು ಸುಮಾರು 670ಕ್ಕೂ ಹೆಚ್ಚು ಕಿಲೋ ಬಂಗಾರ ಕೂಡ ಇಲ್ಲಿ ಸಿಕ್ತು ಅಂತ ಹೇಳಿ. ಮುಂದೆ ಬೇರೆ ಬೇರೆ ಕಾರಣಗಳಿಗಾಗಿ ಅದನ್ನ ಬಂದ್ ಮಾಡ್ಲಾಯ್ತು. ಸೊ ಇವೆಲ್ಲವುಗಳನ್ನ ಅಧ್ಯಯನ ಮಾಡಿದ್ರೆ ನಮ್ಗೆ ಹೊಯ್ಸಳರ ಕಾಲದಿಂದಲೂ ಕೂಡ ಇದು ಬಹಳ ಒಂದು ಸಂಪದ್ಭರಿತವಾದಂತಹ ಒಂದು ಪ್ರದೇಶ ಅನ್ನುವಂತ ವಿಚಾರ ಕೂಡ ನಮ್ಗೆ ಗೊತ್ತಾಗ್ತಾ ಇದೆ. ಓಕೆ ಸರ್, ಇನ್ನು ಬರೇ ಲಕ್ಕುಂಡಿ ಅಷ್ಟ ಅಲ್ಲ, ಗದಗ್ನಾಗೂ ಅಂದ್ರ ವೀರನಾರಾಯಣ ದೇವಸ್ಥಾನ ಇರ್ಬೋದು, ತ್ರಿಕುಟೇಶ್ವರ ದೇವಸ್ಥಾನ ಇರ್ಬೋದು, ಆಮೇಲೆ ಸುತ್ತಮುತ್ತಲ ಗ್ರಾಮಗಳಿಗೂ ಕೂಡ ಈ ಬಂಗಾರ ಸಿಕ್ಕಿತ್ತು, ನಿಧಿ ಇತ್ತು. ಒಟ್ನಲ್ಲಿ ಇದು ಗದಗು ಅನ್ನೋದು ಬಂಗಾರದ ಆಡೆ ಅಂತ ಆಗ್ತಿದೆ ಈಗ. ಹೌದು, ಈ ಸುದ್ನ ಸಾಕಷ್ಟು ಸುದ್ದಿಯಲ್ಲಿದೆ. ಈಗ ನಮ್ಮ ಕಡಿಮೆ ಹೊಸೂರು ಇರ್ಬೋದು, ಮತ್ತು ಈ ಒಂದು ಬೆಲ್ಟೆ ನಮ್ಮ ಕಪ್ಪತ್ತ ಗಿರಿಯಲ್ಲಿ ಒಂದು ದ್ರೋಣಗಿರಿ, ಒಂದು ಸುವರ್ಣಗಿರಿ ಅಂತ ಹೀಗೆ ನಾವು ಅದನ್ನ ವಿಭಜನೆ ಮಾಡ್ತೀವಿ. ಕಪ್ಪತ್ ಗಿರಿಯಲ್ಲಿ ಸುವರ್ಣಗಿರಿಯಲ್ಲಿ ಒಂದು ತೆಳುವಾದಂತಹ ಬಂಗಾರ ಸಿಗುವಂತಹ ಒಂದು ಲೋಹದ ಒಂದು ಬೆಲ್ಟೆ ಇತ್ತು ಅಂತ ಹೇಳ್ತಾರೆ ಊರುಗಳ ಕೆಲವು ಗ್ರಾಮಗಳ ಸಾಲುಗಳಲ್ಲಿ. ಸೊ ಹಿಂಗಾಗಿ ಆದ್ರೆ ಇಲ್ಲಿ ಸಿಗುವಂತಹ ಕೆಲವು ಜಿಯಾಲಜಿಸ್ಟ್ ಅಭಿಪ್ರಾಯ ಪ್ರಕಾರ ಕಲ್ಲಿನಲ್ಲಿ ಸಿಗುವಂತಹ ಬಂಗಾರದ ಪ್ರಮಾಣ ತುಂಬಾ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಸಿಗ್ತಾ ಇತ್ತು ಅನ್ನೋ ದೃಷ್ಟಿಯಿಂದ ಸಾಕಷ್ಟು ಪ್ರಮಾಣದಲ್ಲಿ KGF ನಲ್ಲಿರ್ಬೋದು ಅಥವಾ ಹಟ್ಟಿಯಲ್ಲಿರ್ಬೋದು ಆ ಪ್ರಮಾಣದಲ್ಲಿ ಇಲ್ಲಿ ಚಿನ್ನದ ಒಂದು ನಿಕ್ಷೇಪಗಳು ಮುಂದುವರಿಲಿಲ್ಲ ಅನ್ನೋದು ಕೂಡ ಒಂದು ಸಂಗತಿ. ಜೊತೆ ಅದಕ್ಕಿಂತ ಹೆಚ್ಚಾಗಿ ಒಂದು ಐತಿಹಾಸಿಕವಾಗಿ ಆ ಬಂಗಾರದ ವಿಷಯನೇ ಒಂದು ಬಿಟ್ಬಿಟ್ರೆ, ಐತಿಹಾಸಿಕವಾಗಿ ಕೂಡ ಇದು ಬಹಳ ಅದ್ಭುತವಾದಂತಹ ನಾಡು. ನಮ್ಮ ವೀರನಾರಾಯಣ ದೇವಾಲಯ ಇರ್ಬೋದು, ತ್ರಿಕುಟೇಶ್ವರ ದೇವಾಲಯ ಇರ್ಬೋದು, ನಮ್ಮ ಬೇರೆ ಬೇರೆ ಶೈವ ಪಂಥಗಳು ಇಲ್ಲಿ ಆಗೋದು, ಕಾಳಾಮುಖ ಇರ್ಬೋದು. ಜೊತೆಗೇನೆ ಆ ಕಾಲದಲ್ಲಿ ಇವತ್ತಿನ ವೀರಶೈವ ಮಠಗಳು ಏನ್ ಕೆಲಸ ಮಾಡ್ತಾ ಇದ್ವು ಅದನ್ನ ಆವಾಗ್ಲೇನೆ ನಮ್ಮ ಕಾಳಾಮುಖ ಶೈವ ಮಠಗಳು ಮಾಡ್ತಾ ಇದ್ವು. ಅಗ್ರಹಾರವಾಗಿ, ಧಾರ್ಮಿಕ ಕೇಂದ್ರವಾಗಿ, ಸಾಂಸ್ಕೃತಿಕ ಕೇಂದ್ರವಾಗಿ ಅವು ಕೂಡ ಇರ್ತಾ ಇತ್ತು. ಆಮೇಲೆ ನಮ್ಮ ಈ ವಿಜಯನಗರ ಕಾಲದ ಒಂದು ಶಾಸನವನ್ನ ನಾವು ನೋಡಿದ್ರೆ, ರಾಜನು ಆನಂದ ನಿಧಿ ದಾನವನ್ನ ಅಂದ್ರೆ ಸುವರ್ಣ ದಾನವನ್ನೇ ದೇವಾಲಯಕ್ಕೆ ಕೊಟ್ಟ ಅಂತ. ಹಿರಿಯಹಂದಿಗೋಳ ಗ್ರಾಮವನ್ನೇ ವೀರನಾರಾಯಣ ದೇವಾಲಯಕ್ಕೆ ದತ್ತಿಯಾಗಿ ಕೊಟ್ಟ. ಅಂದ್ರೆ ಇಡೀ ಒಂದು ಗ್ರಾಮದ ಆದಾಯವನ್ನೇ ರಾಜರು ದೇವಾಲಯಕ್ಕೆ ಕೊಡ್ತಾ ಇದ್ರು. ಅಂದ್ರೆ ಇದು ಬಹಳ ಸಂಪದ್ಭರಿತ ನಾಡಾಗಿತ್ತು, ಒಂದು ಚಿನ್ನದ ನಾಡಾಗಿತ್ತು ಅಂತ ನಮ್ಗೆ ತಿಳಿದು ಬರ್ತಾ ಇದೆ. ಸರ್, ಇನ್ನು ಸಾಕಷ್ಟು ಟಂಕಸಾಲೆಗಳು ಇತ್ತು ಗದಗಿನ ಸುತ್ತಮುತ್ತ ಪ್ರದೇಶದಲ್ಲಿ, ಹಾಗೂ ಲಕ್ಕುಂಡಿಯಲ್ಲೂ ಕೂಡ ಟಂಕಸಾಲೆ ಇತ್ತು. ಚಿನ್ನದ ನಾಣ್ಯಗಳನ್ನೇ ಮುದ್ರಣ ಮಾಡ್ತಿದ್ರು ಅಂತ ಯಾರು ಆಕ್ಚುಲಿ ಆಳ್ವಿಕೆ ಮಾಡಿದ್ರು ಸರ್ ಗದಗನ್ನ? ಹೌದು, ಇಲ್ಲಿ ನಮ್ಮ ಗದಗಲ್ಲಿ ಹಾಗೆ ನೋಡಿದ್ರೆ ನಮ್ಗೆ ಈ ಕುರ್ತಕೋಟೆಯ ಶಾಸನಗಳನ್ನು ನೋಡಿದ್ರೆ ಬಾದಾಮಿ ಚಾಲುಕ್ಯರ ಕಾಲದಿಂದಲೇ ಈ ಗದಗ ಪರಿಸರದಲ್ಲಿ ನಮ್ಗೆ ಆಳ್ವಿಕೆ ಪ್ರಾರಂಭ ಆಗ್ತದೆ. ನಮ್ಮ ನರಗುಂದದ ಕೊಣ್ಣೂರಿನಲ್ಲಿ ನಮ್ಗೆ ಅತಿ ಹಳೆಯ ಕಾಲದ ದೇವಾಲಯಗಳು ಸಿಗ್ತಾ ಇದೆ. ಆಮೇಲೆ ಶಾತವಾಹನರ ಕಾಲದ
ದೇವಾಲಯ ಫಸ್ಟ್ ಟೈಮ್ ನಮ್ಗೆ ಗದಗ ಜಿಲ್ಲೆಯಲ್ಲಿ ಇಲ್ಲಿ ಅದರ ಒಂದು ಕುರುಹು ನಮ್ಗೆ ಸಿಕ್ಕಿದ್ದು ಕೂಡ ಗದಗ ಜಿಲ್ಲೆಯಲ್ಲಿ ನಾವು ನೋಡ್ಬೋದು. ಸೊ ಹೀಗೆ ನಮ್ಗೆ ಶಾತವಾಹನರ ಕಾಲದಿಂದಲೂ ಲಕ್ಕುಂಡಿಯಲ್ಲಿ 2003-4ರಲ್ಲಿ ಉತ್ಖನನ ನಡೆದಾಗ ನೂತನ ಶಿಲಾಯುಗದ ಕೆಲವು ಕೈಕೊಡಲಿಗಳು ಸಿಕ್ಕು. ಮೊನ್ನೆ ನಾವು ಅನ್ವೇಷಣಾ ಕಾರ್ಯ ಎಲ್ಲ ಇತಿಹಾಸ ಉಪನ್ಯಾಸಕರು ಇತಿಹಾಸ ಸಂಶೋಧಕರು ಸೇರಿ ಮಾಡಿದಾಗ ಕೂಡ ಒಂದು ಕೈಕೊಡಲಿ ಸಿಕ್ತು. ಅಂದ್ರೆ ನೂತನ ಶಿಲಾಯುಗದಿಂದ ಪ್ರಾರಂಭಗೊಂಡು ಮುಂದೆ ಗದಗ ಕೆಲವು ಭಾಗದಲ್ಲಿ ಶಾತವಾಹನರು, ನಂತರ ಬಾದಾಮಿ ಚಾಲುಕ್ಯರು, ನಂತರ ರಾಷ್ಟ್ರಕೂಟರು, ನಂತರ ಕಲ್ಯಾಣ ಚಾಲುಕ್ಯರು, ನಂತರ ಹೊಯ್ಸಳರು, ಕಳಚೂರಿಗಳು ಮತ್ತು ವಿಜಯನಗರ ಕಾಲ. ವಿಜಯನಗರ ಕಾಲದಲ್ಲಿ ಕೂಡ ಗದಗು ದೇಶ ಅಂತ ಹೇಳಿ ಬಹಳ ವೈಭವಪೂರ್ಣವಾಗಿತ್ತು. ಆದ್ರೆ ನಮ್ದು ಬಹಳ ಮಹತ್ವದ ಸಂಗತಿ ಅಂದ್ರೆ ಹೊಯ್ಸಳರು ಮತ್ತು ಕಲ್ಯಾಣ ಚಾಲುಕ್ಯರು. ಬಹುತೇಕ ಕಲ್ಯಾಣ ಚಾಲುಕ್ಯರ ಮಹತ್ವದ ದೇವಾಲಯಗಳು ಈ ಭಾಗದಲ್ಲಿ ನಮ್ಗೆ ಕಂಡು ಬರ್ತಾ ಇವೆ. ಇದನ್ನೇ ನಮ್ಮ ವಿದ್ವಾಂಸರು ಕೋರ್ ಏರಿಯಾ ಅಂತ ಹೇಳಿದ್ದಾರೆ. ಅವ್ರು ಬಸವ ಕಲ್ಯಾಣ ಅವ್ರದ್ದು ಆ ಕಡೆ ರಾಜಧಾನಿ ಇದ್ರೂ ಕೂಡ ನಮ್ಮ ಧಾರವಾಡ, ಗದಗು, ಬಳ್ಳಾರಿ, ಕೊಪ್ಪಳ ಈ ಭಾಗದಲ್ಲಿನೇ ಹೆಚ್ಚಾಗಿ ಕಲ್ಯಾಣ ಚಾಲುಕ್ಯರ ದೇವಾಲಯಗಳು ಕೂಡ ನಮ್ಗೆ ಇಲ್ಲಿ ಕಂಡು ಬರ್ತಾ ಇವೆ. ಹೊಯ್ಸಳರ ಮತ್ತು ಕಲ್ಯಾಣ ಚಾಲುಕ್ಯರ ಕಾಲದಲ್ಲೂ ಕೂಡ ಇಲ್ಲಿ ಲೊಕ್ಕಿ ಗೊದ್ಯಾಣ, ಲೊಕ್ಕಿ ಪೊನ್ನ ಅನ್ನುವಂತಹ ಅನೇಕ ನಾಣ್ಯಗಳು ಕೂಡ ಇಲ್ಲಿ ಟಂಕಗೊಳ್ತಾ ಇತ್ತು, ಅಂದ್ರೆ ಮುದ್ರಣಗೊಳ್ತಾ ಇತ್ತು ಅನ್ನುವಂಥದ್ದು. ಥ್ಯಾಂಕ್ ಯು ಸರ್, ಅಷ್ಟು ಬೇಗ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ.